ವೀಕ್ಷಕರೇ ನಮಸ್ಕಾರ. ನೀರಿನ ಬವಣೆ ನೀಗಿಸಲು ತಹಸೀಲ್ದಾರ್ ಪುರಸಭೆ ಮುಖ್ಯಾಧಿಕಾರಿಗೆ G+2 ಬಡಾವಣೆಯ ನಿವಾಸಿಗಳಿಂದ ಮನವಿ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಪಟ್ಟಣದ G+2 ಆಶ್ರಯ ಬಡಾವಣೆಯ ನಿವಾಸಿಗಳಿಗೆ ನೀರಿನ ಸಮಸ್ಯೆ ಕಳೆದ 3 ತಿಂಗಳಿಂದ ಎದುರಾಗಿದ್ದು, ಇದರ ಬಗ್ಗೆ ಗಮನ ಹರಿಸಬೇಕಾದ ಪುರಸಭೆ ತಿರುಗಿ ನೋಡದ ಕಾರಣ ಇಂದು G+2 ಬಡಾವಣೆಯ ನಿವಾಸಿಗಳು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಳೆದ 3 ತಿಂಗಳಿಂದ ನಮ್ಮ ಬಡಾವಣೆಗೆ ನೀರಿನ ಸರಬರಾಜು ತೊಂದರೆಯಾಗುತ್ತಿದ್ದು, 1ನೇ ಮತ್ತು 2ನೇ ಮಹಡಿಗೆ ಬಹಳ ಸಮಸ್ಯೆ ಉಂಟಾಗಿದ್ದು, ತಕ್ಷಣವೇ ನೀರು ಹರಿಸುವ ಕಾರ್ಯಕ್ಕೆ ತಾವು ಮುಂದಾಗಿ ನಮ್ಮ ತೊಂದರೆಗೆ ಸ್ಪಂದಿಸಬೇಕೆಂದು ಮನವಿ ಸಲ್ಲಿಸುತ್ತಾ, ಅದೇ ರೀತಿ ಮಳೆಗಾಲ ಸಮಯ ಇರುವುದರಿಂದ ಕೆಳಮಾಡಿಯ ಸುತ್ತಮುತ್ತ ನಿರ್ಮಾಣ ಮಾಡಿರುವ ಒಳಚರಂಡಿಯ ನೀರು ನಿಂತು ಸೊಳ್ಳೆಗಳ ಉದ್ಭವದಿಂದ ಮಲೇರಿಯಾ ಆಗಿದೆ. ಕೂಡಲೇ ಇದನ್ನು ಸರಿಪಡಿಸಿ ನಮಗೆ ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡುವಂತೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ G+2 ಬಡಾವಣೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ ಒಂದೊಂದು ಬ್ಲಾಕಿನ ಸುತ್ತಮುತ್ತ ಎಷ್ಟೆಷ್ಟು ಸಿಂಟ್ಯಾಕ್ಸ್ ಇಟ್ಕೊಂಡಾರಂತೆ ಎಲ್ಲ ಸ್ವಂತ ಖರ್ಚು ಮಾಡಿ ಮ್ಯಾಲೆ ನೀರು ಬರಂಗಿಲ್ಲ ಅಂತ ಮಾಡ್ಕೊಂಡು ಸರ್ ಮಾಡಲೇಬೇಕು. ಹೌದು ಸರ್, ಈಗ ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸ್ಟ್ಯಾಂಡ್ ಮಾಡಿ ಅವ ಕಾಂಟ್ರಾಕ್ಟರ್ ಇದ್ದ ಗೌರ್ಮೆಂಟ್ ಕೊಟ್ಟಿದ್ದು ಅಷ್ಟೇ 1 ಯೂನಿಟ್ ಕಟ್ಟಕ್ಕೆ. ಆ ಅಮೌಂಟ್ 4,35,000 ರೂಪಾಯಿ. ಅದು ಕೋವಿಡ್ಗಿಂತ ಮುಂಚೆ ಇದಾಗಿದ್ದಕ್ಕೆ ಅವನು ಎಷ್ಟು ಸಾಧ್ಯ ಐತಿ ಅಷ್ಟು ಮಾಡ್ಯಾನ. ಈಗ ಮಾಡಿ ಮುನ್ಸಿಪಾಲ್ಟಿನೂ ಏನು ಮಾಡ್ಬೇಕು, ಅದನ್ನ ರಸ್ತೆ ಮಾಡೈತಿ, ಗಟರ್ ಮಾಡೈತಿ, STP ಮನೆಯಲ್ಲಿ ನೀರು ಆಗ್ತಾರೆ ಗ್ರೌಂಡ್ ಲೆವೆಲ್ನಾಗ ನೀರು ಕೊಡ್ತಾರೆ. ಈಗ ನಾನು ಒಂದು ಸ್ಟ್ಯಾಂಡ್ ಮಾಡ್ತೀನಿ ಸರ್, ಒಂದು 10 ಫೀಟ್ ಸ್ಟ್ಯಾಂಡ್ ಮಾಡಿ 2,000 ಲೀಟರ್ ಒಂದು ಸಿಂಟೆಕ್ಸ್ ತಂದು ನಾನು ಅಪ್ಲೈ ಮಾಡ್ತೇನೆ. ಅದಕ್ಕಾದ್ರೆ ನೀರು ಹೋಗ್ಬೇಕಾ? ವಿಶೇಷವಾಗಿ ಚರಂಡಿ ಕ್ಲೀನಿಂಗ್ ಇದ್ದ 3 ಡೇಸ್ ಒಳಗೆ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಆಮೇಲೆ ನೀರಿನ ಏನೈತಿ ತಮಗೆ ಗೊತ್ತಿರುವಂಗೆ 2.0 ಇನ್ನೊಂದು 3 ಮಂತ್ ಎಕ್ಸಿಕ್ಯೂಟ್ ಆತಂದ್ರೆ ಹಳೆಗಾಲಕ್ಕೆ ಯಾವುದೂ ಸಮಸ್ಯೆ ಆಗೋಲ್ಲ. ಬಟ್ ಅಲ್ಲಿವರೆಗೆ ಅಟ್ಲೀಸ್ಟ್ 1 ಅವರ್ ಜಾಸ್ತಿ ಬಿಡಂತ ಹೇಳಿದ್ರೆ ಅದನ್ನ ಏನೋ ಬೇರೆ ಜೋನ್ನಿಂದ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಸರ್ 1 ಅವರ್ ಅವ್ರಿಗೆ ಬಿಡಾಕ್ತಾ ಇದ್ದೀವಿ. ಆಮೇಲೆ STP ಕ್ಲಿನಿಕ್ಕಿಗೆ ನಮ್ಮದೇ ಆದಂಥ ಒಂದು ಸಿಬ್ಬಂದಿನ ನಾನು ನೇಮಕ ಮಾಡೇವು. ನಾವು ಪ್ರತಿ ಸಲನೂ ಹೋಗ್ತಾನೆಲ್ಲ ಕೇಳಿರ್ಬೇಕಾದ್ರೆ ಇಲ್ಲ ಅವ್ರು ಬರ್ತಾ STP ಬರ್ತಾ ಇದ್ದಾರೆ. ಸೊ ಉಳ್ಕಿದ್ದನ್ನು ಏನೈತಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ.